ಮತ್ತೆ ಬಣ್ಣದ ಲೋಕಕ್ಕೆ ಸ್ಯಾಂಡಲ್ವುಡ್ ಕ್ವೀನ್ ಮೋಹಕ ತಾರೆ ರಮ್ಯಾ ರೀ ಎಂಟ್ರಿಗೆ ತೆರೆಮರೆ ಸಿದ್ಧತೆ ನಡೀತಾ ಇದೆ. ಯೋಗರಾಜ್ ಭಟ್ ನಿರ್ದೇಶನದಲ್ಲಿ ಇವರು ಕಮ್ ಬ್ಯಾಕ್ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಚಿತ್ರೋತ್ಸವದಲ್ಲೂ ರೀ ಎಂಟ್ರಿ ತಯಾರಿ ಕುರಿತು ಮಾತನಾಡಿದ್ದಾರೆ ನಟಿ ರಮ್ಯಾ. ಒಂದು ಕಥೆ ಕೇಳಿದ್ದೀನಿ, ನನಗೂ ಇಷ್ಟ ಆಗಿದೆ, ಎಲ್ಲ ಆದ್ಮೇಲೆ ಹೇಳ್ತೀನಿ ಅಂತ ನಟಿ ರಮ್ಯಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಬಣ್ಣದ ಲೋಕಕ್ಕೆ ಸ್ಯಾಂಡಲ್ವುಡ್ ಕ್ವೀನ್ ರೀ ಎಂಟ್ರಿ ಆಗ್ತಿದ್ದಾರಾ, ಈ ವಿಚಾರವಾಗಿ ತೆರೆಮರೆ ಸಿದ್ಧತೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ನಟಿ ರಮ್ಯಾ ಅವರು ಕಂಬ್ಯಾಕ್ ಅನ್ನ ಮಾಡ್ತಾರಾ ಅಂತ ಅಂಥದ್ದೊಂದು ಗುಮಾನಿ ಎದ್ದಿದೆ. ಎಷ್ಟು ಸ್ಪೆಷಲ್ ಆಗಿರುತ್ತೆ ಯಾಕಂದ್ರೆ ನಿಮ್ಮ ಫ್ಯಾನ್ಸ್ ಅಲ್ಲ ಮೇಡಮ್, ಅದೇ ಆ ಕುತೂಹಲಕ್ಕೆ ಇಲ್ಲೇ ತುಂಬಾ ಜನ ಫ್ಯಾನ್ಸ್ ಎಲ್ಲ ಉತ್ತರ ಕೊಡ್ತಾ ಇದ್ರು. ನಿಮ್ಗೆ ಆ ಎಕ್ಸೈಟ್ಮೆಂಟ್ ಹೆಂಗಿದೆ? ಅವರ ಮಾತೆಲ್ಲ ಕೇಳಿದಾಗ ಹೆಂಗ ಅನ್ಸುತ್ತೆ? ಐ ಆಮ್ ಆಲ್ಸೋ ಎಕ್ಸೈಟೆಡ್, ಬಟ್ ನೋಡೋಣ. ನಾನು ಇನ್ನೂ ಇಟ್ ಇಸ್ ಇನಿಷಿಯಲ್ ಸ್ಟೇಜಸ್. ನಾನು ಕತೆ ಕೇಳಿದ್ದೀನಿ, ನಾನು ಒಂದು ಮಟ್ಟಕ್ಕೆ ಇಷ್ಟ ಆಗಿದೆ. ಅದ್ರದ್ದು ಸ್ವಲ್ಪ ಚೇಂಜಸ್ ಎಲ್ಲ ಆಗುತ್ತೆ. ಸೊ ಅದೆಲ್ಲ ಆದಮೇಲೆ ನಾನು ಅಪ್ರೋಪ್ರಿಯೇಟ್ ಟೈಮಲ್ಲಿ ನಾನು ಅನೌನ್ಸ್ ಮಾಡಿದ್ರೆ ರಮ್ಯಾ ಅವರ ಕಂಬ್ಯಾಕ್ ಎಷ್ಟು ಪವರ್ಫುಲ್ ಆಗಿರುತ್ತೆ. ಯಾಕಂದ್ರೆ ಹೆಂಗೆ ಪ್ಲಾನಿಂಗ್ ಇದೆ, ಏನು ಡ್ರೀಮ್ಸ್ ಇದೆ, ನೀವು ಹೇಳ್ಬೇಕು ಮೇಡಮ್. ನಾನು ಹೆಂಗೆ ಹೇಳಕ್ಕಾಗುತ್ತೆ? ನನಗೆ ಕ್ಯಾರೆಕ್ಟರ್ ಆಯ್ಕೆ ವಿಚಾರ ಹೆಂಗೆ ಚೇಂಜ್ ಆಗಿದೆ ಈಗ? ಅದು ಇಟ್ ವಿಲ್ ಬಿ ಸಮಥಿಂಗ್ ಡಿಫರೆಂಟ್, ಇಟ್ ವಿಲ್ ಬಿ ಸಮಥಿಂಗ್ ನೈಸ್. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭಾರತಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಭಾರತಿ, ರಮ್ಯಾ ಅವರು ರೀ ಎಂಟ್ರಿ ಆಗ್ತಾರೆ ಅಂತ ಮಾತುಕತೆ ನಡೀತಾನೆ ಇತ್ತು. ಈಗ ಅವರೇ ಹೇಳಿದ್ದಾರೆ ಒಂದು ಕಥೆ ಕೇಳಿದ್ದೀನಿ, ಅದು ಇಷ್ಟ ಆಗಿದೆ ಅಂತ. ಹಾಗಾದ್ರೆ ಇವ್ರ ಕಥೆ ಕೇಳಿರೋದು ಈ ಯೋಗರಾಜ್ ಭಟ್ ಅವರಿಂದಾನೇ, ಆ ಸ್ಕ್ರಿಪ್ಟೇನಾ? ಹಾಗಾದ್ರೆ ಯಾವಾಗ ಶೂಟಿಂಗ್ ಶುರು ಆಗಬಹುದು ಎಲ್ಲ ಓಕೆ ಅಂದ್ರೆ? ಹೌದು ಅರ್ಪಿತಾ, ಯಾವುದು ಕೂಡ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ. ಆದ್ರೆ ಇವತ್ತು ಚಿತ್ರೋತ್ಸವದಲ್ಲಿ ಭಾಗಿಯಾದ ರಮ್ಯಾ ಮಾತನಾಡ್ತಾ, ನಾನು ಶೂಟಿಂಗ್ ತಯಾರಿದ್ದೀನಿ, ರೀ ಎಂಟ್ರಿ ಕೊಡೋದಕ್ಕೆ ಒಳ್ಳೆ ಸ್ಕ್ರಿಪ್ಟ್ ನೋಡಿದ್ದೀನಿ, ಕತೆ ಕೂಡ ಓಕೆ ಆಗಿದೆ, ಬಟ್ ಇನ್ನು ಮಾತುಕತೆ ಹಂತದಲ್ಲಿದೆ ಅನ್ನೋದನ್ನ ಅಧಿಕೃತಗೊಳಿಸಿದ್ದಾರೆ. ಅವರೇ ಕೂಡ ಮಾತನಾಡಿದ್ದಾರೆ. ಅದರ ಬೆನ್ನಲ್ಲೇ ಯೋಗರಾಜ್ ಭಟ್ ಅವರ ಜೊತೆ ರಮ್ಯಾ ಮಾತಾಡಿರುವಂತಹ ಒಂದು ಫೋಟೋ ಕೂಡ ವೈರಲ್ ಆಗಿದೆ. ಈ ಫೋಟೋ ಹೇಳುತ್ತೆ, ಜೊತೆಗೆ ಯೋಗರಾಜ್ ಭಟ್ ಅವರ ಕಡೆಯಿಂದ ಬಂದಿರುವಂತಹ ಒಂದು ಮೂಲಗಳ ಮಾಹಿತಿ ಪ್ರಕಾರ ಯೋಗರಾಜ್ ಭಟ್ ಅವರ ಕಥೆಯನ್ನೇ ರಮ್ಯಾ ಇಷ್ಟಪಟ್ಟಿರೋದು. ಶೀಘ್ರದಲ್ಲೇ ಇನ್ನು ಕೆಲವೇ ಒಂದೆರಡು ತಿಂಗಳಲ್ಲಿ ಅದು ಅನೌನ್ಸ್ ಕೂಡ ಆಗ್ಬಹುದು ಅನ್ನೋ ಮಾತುಕತೆ ಬರ್ತಾ ಇದೆ. ಹೌದು, ರಮ್ಯಾ ಕೂಡ ಒಂದು ಒಳ್ಳೆ ಸ್ಕ್ರಿಪ್ಟ್ ನ ನೋಡಿ ಒಪ್ಕೊಳ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಯಾಕಂದ್ರೆ ಇದು ಅವರ ರೀ ಎಂಟ್ರಿ ಅಲ್ವೇ, ಸಾಕಷ್ಟು ಒಂದು 8 ವರ್ಷ ಆಯ್ತು ಅವರು ಆಕ್ಟಿಂಗ್ ಮಾಡ್ದೇನೆ. ಅಂದ್ರೆ ಅವರು ಸಂಸದೆ ಆದ್ಮೇಲೆ ಆಕ್ಟಿಂಗ್ ಅನ್ನೇ ಬಿಟ್ಬಿಟ್ಟಿದ್ರು. ಹೀಗಾಗಿ ಇಷ್ಟು ವರ್ಷ ಆದ್ಮೇಲೆ ಅವರಿಗೆ ಒಂದು ಬೇಡಿಕೆ ಕೂಡ ಇದೆ. ಹೀಗಾಗಿ ಅವರೇ ಹೇಳಿದ್ದಾರೆ, ನನ್ಗೆ ಜನನೇ ಇಷ್ಟಪಡ್ತಾ ಇದ್ದಾರೆ, ನಾನು ಬರ್ಬೇಕು ಅಂತ ಹೇಳಿ ಇದ್ದಾರೆ ಅನ್ನೋವಾಗ ನಾನೊಂದು ಒಳ್ಳೆ ಸ್ಕ್ರಿಪ್ಟ್ ನ ಆರಿಸ್ಕೋಬೇಕಾಗುತ್ತೆ ಅನ್ನೋದನ್ನ ಇವತ್ತು ಚಿತ್ರೋತ್ಸವದ ಸಂವಾದದಲ್ಲಿ ಅವರು ಹೇಳ್ತಾರೆ. ಅದ್ರ ಪ್ರಕಾರ ನೋಡೋದಾದ್ರೆ ಇವತ್ತು ರಮ್ಯಾ ಅವರು ಕೂಡ ಬಾಯ್ ಬಿಟ್ಟು ಅವರೇ ಹೇಳಿದ್ರು, ಕತೆ ಇಷ್ಟ ಆಗಿದೆ ನನಗೆ ಹೇಳಿ. ಶೀಘ್ರದಲ್ಲೇ ಅಂದ್ರೆ ಈಗ ಫೈನಲ್ ಆಗಿ ರಮ್ಯಾ ಅವರು ಬಿಗ್ ಸ್ಕ್ರೀನ್ಗೆ ಮತ್ತೆ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡೋದಕ್ಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ನ ನೋಡ್ಕೊಂಡು ಕೌಂಟನ್ ಕೂಡ ಶುರುವಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಮಾತನಾಡಿದ್ದಾರೆ. ಹೀಗಾಗಿ ನಿರೀಕ್ಷೆ ಮಾಡಬಹುದು ಅತಿ ಶೀಘ್ರದಲ್ಲೇ ರಮ್ಯಾ ಅವರ ಗ್ರ್ಯಾಂಡ್ ಎಂಟ್ರಿಯ ರೀ ಎಂಟ್ರಿಯ ಸಿನಿಮಾವನ್ನ. ಅರ್ಪಿತಾ, ಧನ್ಯವಾದ ಭಾರತಿ ನಿಮ್ಮೆಲ್ಲ ಮಾಹಿತಿಗಾಗಿ.